ನಮಸ್ಕಾರ ಗೆಳೆಯರಿ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂತಾಗ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಯಾಕಂದ್ರೆ ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಮಸ್ಯೆಗಳಾದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಈ ಎರಡನ್ನು ಕೂಡ ಫಾಲೋ ಮಾಡಿ. ಈ ಎರಡರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.09% ಅಥವಾ ಜಸ್ಟ್ 46 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಚೆನ್ನಾಗಿದೆ, ಬಟ್ ಸಸ್ಟೈನ್ ಆಗಿಲ್ಲ, ಡೌನ್ ಆಗಿದೆ. ಮತ್ತೆ ಕೊನೆಯಲ್ಲಿ ಒಂದಷ್ಟು ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ, ಒಳ್ಳೆ ರಿಕವರಿಯನ್ನೇ ಮಾಡಿದೆ. ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಮೋರ್ ದನ್ 0.5% ರಿಕವರಿ ಆಗಿದೆ ಡೌನ್ ಇಂದ. ಬಟ್ ಸ್ಟಿಲ್ ಓವರ್ ಆಲ್ 0.09% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ 114 ಪಾಯಿಂಟ್ಸ್ ಅಥವಾ 0.42% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ, ನಂತರ ಏನು ಡೌನ್ ಆಗಿದೆ, ಮತ್ತೆ ಅಲ್ಲಿಂದ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಡಾಕ್ ಅಲ್ಲಿ. ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬರೋದಾದ್ರೆ ನಿನ್ನೆ ಜೂನ್ ತಿಂಗಳ ಮೊದಲನೇ ದಿನ FIS 3,911 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 5,109 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ನೋಡಬಹುದು FIS ಇಂದ ಮುಂದುವರೆದಿದೆ ಸೆಲ್ಲಿಂಗ್. ನೋಡೋಣ ಯಾವಾಗ ಅವರು ಮತ್ತೆ ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಸುದ್ದಿಗಳ ಕಡೆ ಬರೋದಾದ್ರೆ ಎಸ್ಪೆಷಲಿ US ಮಾರ್ಕೆಟ್ ಅಲ್ಲಿ ಅಂತ ಬಿಗ್ ರಿಯಾಕ್ಷನ್ ಏನಿಲ್ಲ, ಬಟ್ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಿವಿಜುವಲಿ ನೋಡಿದಾಗ. ಅದರಲ್ಲಿ ಒಂದಷ್ಟು ಮೇಜರ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಟ್ರಂಪ್ ಸೈಡ್ಸ್ ರ್ಯಾಪಿಡ್ ಪೇಸ್ ಇನ್ ಇರಾನ್ ಟಾಕ್ಸ್. ಇರಾನ್ ಜೊತೆಗಿನ ಮಾತುಕತೆ ಭರದಿಂದ ಸಾಗ್ತಾ ಇದೆ ಅಂತ ಹೇಳಿದ್ದಾರೆ. ಬಟ್ ಇವರು ಅವಾಗವಾಗ ಈ ರೀತಿಯ ಮಾತುಗಳನ್ನು ಹೇಳ್ತಾನೆ ಇರ್ತಾರೆ. ಬಟ್ ಅದನ್ನ ಇರಾನ್ ಹೇಳ್ಬೇಕಷ್ಟೇ, ಯಾಕಂದ್ರೆ ಇವ್ರು ಹೇಳಿದ್ದಕ್ಕೆಲ್ಲ ಇರಾನ್ ಉಲ್ಟಾ ಹೇಳ್ತಾ ಇರುತ್ತೆ. ಹಾಗಾಗಿ ನೋಡೋಣ. ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸದ್ಯದ ಮಟ್ಟಿಗೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಅಥವಾ ಸ್ಲೈಟ್ಲಿ ಡೌನ್ ಇದೆ. ನೋಡೋಣ ಮುಂದುವರೆದು ಎಂಡ್ ಆಫ್ ದ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ. ಸದ್ಯದ ಮಟ್ಟಿಗಂತೂ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಿಮ್ಗೇನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ. ಅದು ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ರೀಸೆಂಟ್ ಆಗಿ ತೈವಾನ್ ಮಾರ್ಕೆಟ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನಮ್ಮ ಮಾರ್ಕೆಟ್ ನ ಹಿಂದೆ ಹಾಕಿತ್ತು. ಈಗ ಸೌತ್ ಕೊರಿಯಾದ ಮಾರ್ಕೆಟ್ ಕೂಡ ನಮ್ಮ ಮಾರ್ಕೆಟ್ ನ ಹಿಂದೆ ಹಾಕಿ ಮುಂದಕ್ಕೆ ಹೋಗಿದೆ. ನೋಡಬಹುದು ಆಸ್ ಆಫ್ June 1st ಸೌತ್ ಕೊರಿಯಾಸ್ ಮಾರ್ಕೆಟ್ ಕ್ಯಾಪ್ ಸ್ಟುಡ್ $5.04 trillion, ನ್ಯಾರೋಲಿ ಸರ್ಪಾಸಿಂಗ್ ಇಂಡಿಯಾಸ್ $4.84 trillion. ತೈವಾನ್ ಹಾಗೂ ಸೌತ್ ಕೊರಿಯಾ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ. ಹಾಗಾಗಿ ಇಂಡಿಯಾದ ಮಾರ್ಕೆಟ್ ಬೀಟ್ ಮಾಡಿದಾವೆ ಅಂತ ಹೇಳ್ಬೋದು ಆಸ್ ಪರ್ ಮಾರ್ಕೆಟ್ ಕ್ಯಾಪ್. ಇದೆಲ್ಲ ನಡೀತಾ ಇರುತ್ತೆ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುವಾಗ. ಇಂಡಿಯಾ 2020 ಇಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ಈಗ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಇವತ್ತೆಲ್ಲ ನಾಳೆ ಮತ್ತೆ ಬೌನ್ಸ್ ಬ್ಯಾಕ್ ಕೂಡ ಮಾಡುತ್ತೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಇಂಡಿಯಾ ಮೇ ರಿವಿಸಿಟ್ ಸ್ಕಾಚ್ ವಿಸ್ಕಿ ಟ್ಯಾರಿಫ್ ಕಟ್ಸ್ ಇಫ್ UK ರಿಟೇನ್ ಸ್ಟೀಲ್ ಕರ್ಬ್ಸ್. ಅಂದ್ರೆ UK ಎಲ್ಲಿಂದ ಎಕ್ಸ್ಪೋರ್ಟ್ ಆಗುವಂತ ಸ್ಟೀಲ್ ಗೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ UK ಜೊತೆ ಒಂದಷ್ಟು ಒಪ್ಪಂದಗಳಾಗಿದೆ. ಎಸ್ಪೆಷಲಿ FTA ಗೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನ ನಾವು ನೋಡಿದ್ವಿ. ಅದರಲ್ಲಿ UK ನ ಸ್ಕಾಚ್ ವಿಸ್ಕಿ ಟ್ಯಾರಿಫ್ ಕಟ್ಸ್ ಅನ್ನ ಮಾಡಿತ್ತು ಆಫ್ಟರ್ ಅಗ್ರಿಮೆಂಟ್. ಬಟ್ ಇನ್ ಕೇಸ್ ಈಗ ಸ್ಟೀಲ್ ಕರ್ಬ್ಸ್ ಅನ್ನ ಮುಂದುವರಿಸಿದ್ರೆ ಅದನ್ನ ರಿವಿಸಿಟ್ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ರೀಥಿಂಕ್ ಮಾಡಬಹುದು, ಅವಕಾಶಗಳಿದೆಯಾ ಮತ್ತೆ ಟ್ಯಾರಿಫ್ ಹಾಕಕ್ಕೆ ಅಂತ ಈ ಸುದ್ದಿ ಬಂದ್ರೆ ಸ್ಟೀಲ್ ಇಂಡಸ್ಟ್ರಿಗೆ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ನೋಡೋಣ ಏನಾದ್ರೂ ಚೇಂಜಸ್ ಅನ್ನ ಮಾಡುತ್ತಾ UK ಈ ಬೆಳವಣಿಗೆಗಳ ನಂತರ ಅಂತ. ಕೋಕಾ ಕೋಲಾ ಐಸ್ ಇಂಡಿಯಾ IPO ಫಾರ್ ಬಾಟ್ಲಿಂಗ್ ಆರ್ ಆಸ್ ಕ್ಯಾಂಪಾ ಕೋಲಾ ರೈವಲ್ರಿ ಇಟ್ಸ್ ಅಪ್. ಭಾರತದಲ್ಲಿ ಕೋಕಾ ಕೋಲಾ ಇಂಡಿಯಾದ IPO ತರೋದಕ್ಕೆ ಪ್ಲಾನ್ ಮಾಡ್ತಿದೆ ಅಂತ ಸುದ್ದಿ ಬರ್ತಾ ಇದೆ. ಬಾಟ್ಲಿಂಗ್ ಆರ್ಮ್ ಬಗ್ಗೆ ಈಗಾಗಲೇ ಕ್ಯಾಂಪಾ ಕೋಲಾ ಒಳ್ಳೆ ಕಾಂಪಿಟೇಷನ್ ಅನ್ನ ಕೊಡ್ತಾ ಇದೆ. ಕ್ಯಾಂಪಾ ಕೋಲಾ ಯಾವ ಕಂಪನಿಯ ಬ್ರಾಂಡ್ ಅಂತ ಗೊತ್ತಿದೆ ಅಂತ ಹೇಳ್ತೀನಿ. ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡರ್ ಬರುವಂತ ಕಂಪನಿ ಇದು ಒಂದು ವಿಂಟೇಜ್ ಬ್ರಾಂಡ್. ಅದನ್ನ ಪರ್ಚೇಸ್ ಮಾಡಿ ಈಗ ಮತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಅದಕ್ಕೆ ಜೀವ ಕೊಡ್ತಾ ಇದೆ. ಕಾಂಪಿಟೇಷನ್ ಅಂತೂ ಜಾಸ್ತಿ ಆಗ್ತಾ ಇದೆ. ಈಗ ಕೋಕಾ ಕೋಲಾ ಇಂಡಿಯಾದ ಬಾಟ್ಲಿಂಗ್ ಆರ್ಮ್ ಅನ್ನ ಲಿಸ್ಟ್ ಮಾಡಿದ್ರೆ ಈ ಕಾಂಪಿಟೇಷನ್ ಇನ್ನು ಜಾಸ್ತಿನೇ ಆಗುವ ಸಂಭವನೀಯತೆ ಜಾಸ್ತಿ ಇರುತ್ತೆ. ಗವರ್ನಮೆಂಟ್ ಕಡೆಯಿಂದ ಒಂದು ಸುದ್ದಿ ಬಂದಿದೆ. NHPC ಅಲ್ಲಿ OFS ಅನ್ನು ಅನೌನ್ಸ್ ಮಾಡಿದೆ ಸರ್ಕಾರ. ₹71 ಪರ್ ಶೇರ್ ಆಫರ್ ಮಾಡ್ತಾ ಇದೆ. ಫ್ಲೋರ್ ಪ್ರೈಸ್ ಅಪ್ ಟು 6% ಸ್ಟೇಕ್ ಅನ್ನು ಸರ್ಕಾರ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ನಾನ್ ರಿಟೇಲ್ ಪೋರ್ಷನ್ ಇವತ್ತಿಂದ ಓಪನ್ ಆಗುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ ಗೆ ನಾಳೆ ವಿಂಡೋ ಓಪನ್ ಇರುತ್ತೆ OFS. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. IDFC ಫಸ್ಟ್ ಬ್ಯಾಂಕ್ ನ ಫ್ರಾಡ್ ಬಗ್ಗೆ ನಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಈಗ ED 3ನೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದೆ 645 ಕೋಟಿ ಎಂಬೆಸಲ್ಮೆಂಟ್ ಕೇಸಲ್ಲಿ. ಈ ಕಾರಣಕ್ಕೆ IDFC ಫಸ್ಟ್ ಬ್ಯಾಂಕ್ ಫೋಕಸ್ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಈ ಸುದ್ದಿಗೆ ಅಂತ.
ಇನ್ನು ಓಲಾ ಎಲೆಕ್ಟ್ರಿಕ್ ಕೂಡ QIP ಲಾಂಚ್ ಮಾಡ್ತಾ ಇದೆ. ಫ್ಲೋರ್ ಪ್ರೈಸ್ ನೋಡಬಹುದು 37.74 rupees ಪರ್ ಶೇರ್ ಫಿಕ್ಸ್ ಮಾಡಿದೆ QIP ಗೆ. ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಗೆ ಅವಕಾಶ ಇರೋದಿಲ್ಲ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ, ಓನ್ಲಿ ಇನ್ಸ್ಟಿಟ್ಯೂಷನ್ಸ್ ಇರ್ತಾರೆ. ಸ್ಟಾಕ್ ಅನ್ನ ಇವತ್ತು ವಾಚ್ ಮಾಡಬಹುದು, ಈ ಸದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ಹಲವು ಕಂಪನಿಗಳು ನೆನೆ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ್ದು. ಮೆಜಾರಿಟಿ ಆಫ್ ಕಂಪನೀಸ್ ನೋಡಬಹುದು ಮೀಟ್ ಅಂಡ್ ಬೀಟ್ ಎಸ್ಟಿಮೇಟ್ಸ್. ಕೆಲವು ಕಂಪನಿಗಳು ಎಸ್ಟಿಮೇಟ್ ಅನ್ನ ಬೀಟ್ ಮಾಡಕ್ ಆಗಿಲ್ಲ, ಬಟ್ ಸ್ಟಿಲ್ ಹತ್ರ ಬಂದಿದ್ದಾರೆ. ಹೀಗೆ GST ಕಟ್ ಮೊಮೆಂಟಮ್ ಏನಿತ್ತು ಅದು ಕಂಟಿನ್ಯೂ ಆಗ್ತಾ ಇದೆ ಕಾರ್ ಮೇಕರ್ಸ್ ಗೆ ಎಸ್ಪೆಷಲಿ. ಟೂ ವೀಲರ್ಸ್ ಅಲ್ಲೂ ಸ್ಟ್ರಾಂಗ್ ಎಕ್ಸ್ಪೋರ್ಟ್ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಆಫ್ ಓವರ್ 20 to 30%. ಟ್ರಾಕ್ಟರ್ ಮೇಕರ್ ಸರ್ಪ್ರೈಸ್ ಅನ್ ಅಪ್ಸೈಡ್ ಡೆಸ್ಪೈಟ್ ಎಲ್ ನೈನೋ ಫಿಯರ್ಸ್. ಎಲ್ ನೈನೋ ಭಯ ಇದ್ರು ಕೂಡ ಟ್ರಾಕ್ಟರ್ಸ್ ಅಲ್ಲಿ ಒಳ್ಳೆ ಸೇಲ್ಸ್ ಆಗಿದೆ. CV ಮೇಕರ್ ಶೋ ನಂಬರ್ಸ್ ಇನ್ ಲೈನ್ ವಿತ್ ಎಸ್ಟಿಮೇಟ್ ಗೆ ತಕ್ಕಂತ ನಂಬರ್ಸ್ ಅನ್ನ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಕೊಟ್ಟಿದ್ದಾವೆ ಕಂಪನೀಸ್. ಟಾಟಾ ಮೋಟಾರ್ಸ್ ಅಲ್ಲಿ ನೋಡಬಹುದು ಡೊಮೆಸ್ಟಿಕ್ ಸೇಲ್ಸ್ 42% ರೈಸ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಎಸ್ಟಿಮೇಟ್ 60,700 ಯೂನಿಟ್ಸ್ ಮಾಡಿದ್ರು, 59,690 ಯೂನಿಟ್ಸ್ ಅನ್ನ ಕಂಪನಿ ಮಾರಾಟ ಮಾಡಿದೆ. ಎಸ್ಟಿಮೇಟ್ ಗಿಂತ ಸ್ವಲ್ಪ ಕಡಿಮೆನೆ, ಬಟ್ ಬಿಗ್ ಡಿಫರೆನ್ಸ್ ಆಗಿಲ್ಲ. ಇನ್ನು ಎಕ್ಸ್ಪೋರ್ಟ್ಸ್ 45% ರೈಸ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಇನ್ನು ರಾಯಲ್ ಎನ್ಫೀಲ್ಡ್ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ನೋಡಬಹುದು. 1.05 lakh ಯೂನಿಟ್ಸ್ ಅನ್ನ ಎಸ್ಟಿಮೇಟ್ ಮಾಡಿದ್ರು, 1.03 lakh ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ. ಆಲ್ಮೋಸ್ಟ್ ನಿಯರ್ ಇದೆ, ಬಟ್ ಸ್ವಲ್ಪ ಡಿಫರೆನ್ಸ್ ಆಗಿದೆ ಅಷ್ಟೇ. ಇನ್ನು ಎಕ್ಸ್ಪೋರ್ಟ್ಸ್ 33% ಡೌನ್ ಇದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಟೋಟಲ್ ಸೇಲ್ಸ್ 15% ಇನ್ಕ್ರೀಸ್ ಆಗಿದೆ. ಇನ್ನು ಟಾಟಾ ಮೋಟಾರ್ಸ್ CV ಡೊಮೆಸ್ಟಿಕ್ ಸೇಲ್ಸ್ 19% ರೈಸ್ ಆಗಿದೆ, ಎಕ್ಸ್ಪೋರ್ಟ್ಸ್ 9% ಡೌನ್ ಇದೆ, ಟೋಟಲ್ ಸೇಲ್ಸ್ 17% ರೈಸ್ ಆಗಿದೆ. ಇನ್ನು ಅತುಲ್ ಆಟೋ ಟೋಟಲ್ ಸೇಲ್ಸ್ ನೋಡಬಹುದು 29% ಅಪ್ ಆಗಿದೆ ಇಯರ್ ಆನ್ ಇಯರ್. ಜೊತೆಗೆ ಸ್ಟ್ರಾಂಗ್ ಡಬಲ್ ಡಿಜಿಟ್ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಓವರ್ ಆಲ್ ವಾಲ್ಯೂಮ್ಸ್ ಅಲ್ಲಿ. ನಂತರ ಮಾರುತಿ ಸುಜುಕಿ ಟೋಟಲ್ ಸೇಲ್ಸ್ ನೋಡಬಹುದು 35% ಅಪ್ ಆಗಿದೆ, ಡೊಮೆಸ್ಟಿಕ್ ಸೇಲ್ಸ್ ಕೂಡ 35% ಅಪ್ ಆಗಿದೆ, ಎಕ್ಸ್ಪೋರ್ಟ್ಸ್ 34% ಜಂಪ್ ಆಗಿದೆ. ಪ್ಯಾಸೆಂಜರ್ ಕಾರ್ ಸೇಲ್ಸ್ 42% ಅಪ್ ಆಗಿದೆ. LCV ಅಂದ್ರೆ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ 17% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಾರುತಿ ಸುಜುಕಿಯಲ್ಲೂ ಕೂಡ. ಇನ್ನು M&M ಟೋಟಲ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 11% ರೈಸ್ ಆಗಿದೆ, ಎಕ್ಸ್ಪೋರ್ಟ್ಸ್ 37% ಅಪ್ ಆಗಿದೆ, LCV 19% ಅಪ್ ಆಗಿದೆ. ಟೋಟಲ್ ಸೇಲ್ಸ್ ನೋಡಿದ್ರೆ 20% ಅಪ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ M&M ಕೂಡ. 3 ವೀಲರ್ ಸೇಲ್ಸ್ ಕೂಡ 89% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಇವನ್ ಟ್ರಾಕ್ಟರ್ ಸೇಲ್ಸ್ ಕೂಡ 7% ಜಂಪ್ ಆಗಿದೆ. ಸರ್ ಇದು ಎಕ್ಸ್ಪೋರ್ಟ್ಸ್, ಟ್ರಾಕ್ಟರ್ ಎಕ್ಸ್ಪೋರ್ಟ್ಸ್. ಡೊಮೆಸ್ಟಿಕ್ ಟ್ರಾಕ್ಟರ್ ಸೇಲ್ಸ್ ನೋಡಬಹುದು 23% ಅಪ್ ಆಗಿದೆ, ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇನ್ನು ಎಸ್ಕಾರ್ಟ್ಸ್ ಕುಬೋಟಾದಲ್ಲಿ ಸೇಲ್ಸ್ 19% ಅಪ್ ಆಗಿದೆ. ಟೋಟಲ್ ಸೇಲ್ಸ್ ನೋಡಬಹುದು 1354 ಯೂನಿಟ್ ಇಂದ 12,310 ಯೂನಿಟ್ ಗೆ ರೈಸ್ ಆಗಿದೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಡೊಮೆಸ್ಟಿಕ್ ಸೇಲ್ಸ್ ಕೂಡ ಚೆನ್ನಾಗಿ ರೈಸ್ ಆಗಿದೆ, ಬಟ್ ಎಕ್ಸ್ಪೋರ್ಟ್ಸ್ ಡೌನ್ ಇದೆ 35%. ಇನ್ನು Hyundai ಎಸ್ಟಿಮೇಟ್ಸ್ ಬೀಟ್ ಮಾಡಕ್ ಆಗಿಲ್ಲ ನೋಡಬಹುದು. 64,500 ಯೂನಿಟ್ಸ್ ಅನ್ನ ಎಸ್ಟಿಮೇಟ್ ಮಾಡಿದ್ರೆ 61,137 ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ, ಬಟ್ ಟೋಟಲ್ ಸೇಲ್ಸ್ 4% ರೈಸ್ ಆಗಿದೆ, ಡೊಮೆಸ್ಟಿಕ್ ಸೇಲ್ಸ್ 9% ರೈಸ್ ಆಗಿದೆ. ಇನ್ನು ಇತರ ಸ್ಟಾಕ್ ಕಡೆ ಬಂದ್ರೆ ಬ್ಲಾಕ್ ಬಾಕ್ಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ AIONOS ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. AI ಲೆಡ್ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಅಪ್ಲಿಕೇಶನ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಬ್ಲಾಕ್ ಬಾಕ್ಸ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಬಿಲಿಯನ್ ಬ್ರೈನ್ಸ್ ಗ್ಯಾರೇಜ್ ಅಥವಾ ಗ್ರೋ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯಲ್ಲಿ ಸ್ಟೇಟ್ ಸ್ಟ್ರೀಟ್ ಅಡ್ವೈಸರ್ಸ್ ಎಸ್ಪೆಷಲಿ AMC ಅಲ್ಲಿ ಗ್ರೋ AMC ಏನಿದೆ ಅದರಲ್ಲಿ ಸ್ಟೇಟ್ ಸ್ಟ್ರೀಟ್ ಅಡ್ವೈಸರ್ಸ್ 22.9% ಸ್ಟೇಕ್ ತಗೊಳ್ತಿರೋ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಬಿಲಿಯನ್ ಬ್ರೈನ್ಸ್ ಗ್ಯಾರೇಜ್ ವೆಂಚರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು VIP ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 3 ಲಗೇಜ್ ಕಲೆಕ್ಷನ್ಸ್ ಅನ್ನು ಲಾಂಚ್ ಮಾಡಿದೆ. ಟ್ರಾವೆಲ್ VIP ಕಂಪನಿ ನಡಿ ಈ ಸುದ್ದಿ ಕಾರಣಕ್ಕೆ VIP ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಅನಂತರಾಜ್ ಲಿಮಿಟೆಡ್ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಹರಿಯಾಣ ಗವರ್ನಮೆಂಟ್ ನ ಜೊತೆ 25,000 ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಹರಿಯಾಣದಲ್ಲಿ ಡೇಟಾ ಸೆಂಟರ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ, ಜೊತೆಗೆ ಕ್ಲೌಡ್ ಸರ್ವಿಸಸ್ ಡೆವಲಪ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. 25,000 ಕೋಟಿ ಒಪ್ಪಂದ ಅಂದ್ರೆ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ಸ್. ನೋಡೋಣ ಸ್ಟಾಕ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಅಂತ. ಇನ್ನು ಅದಾನಿ ಎನರ್ಜಿ ಸೊಲ್ಯೂಷನ್ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ 7 ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಒಂದಲ್ಲ ಎರಡಲ್ಲ 7 ಒಲಿವನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಈ ಸಬ್ಸಿಡಿಯರಿ ಫಾರ್ಮೇಶನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಅಕ್ಮೆ ಸೋಲಾರ್ ಹೋಲ್ಡಿಂಗ್ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ 33 ಮೆಗಾವ್ಯಾಟ್ ಸಾಮರ್ಥ್ಯದ ಬೆಸ್ ಸ್ಟೋರೇಜ್ ಪ್ರಾಜೆಕ್ಟ್ ನ ಕಮಿಷನಿಂಗ್ ಮಾಡಿದೆ. ಅಂದ್ರೆ ಅಲ್ಲಿಂದ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. 33 ಮೆಗಾವ್ಯಾಟ್ ಸಾಮರ್ಥ್ಯದ ಬೆಸ್ ಪ್ರಾಜೆಕ್ಟ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ರಿಸಲ್ಟ್ ಕಡೆ ಬಂದ್ರೆ ಕೆಲವು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು, ಕಂಪನಿಗಳೇನಿಲ್ಲ, ಇವುಗಳನ್ನು ಕೂಡ ವಾಚ್ ಮಾಡಬಹುದು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ಮೊದಲು ನಮ್ಮ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 183 ಪಾಯಿಂಟ್ಸ್ ಅಥವಾ 0.78% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು.
ಬಟ್ ಯಾವುದು ಅಂತ ದೊಡ್ಡ ಬ್ಯಾಡ್ ನ್ಯೂಸ್ ಅಂತೂ ನನಗೆ ಕಾಣಲಿಲ್ಲ ಇಲ್ಲಿವರೆಗೂ. ಬಟ್ ಮಾರ್ಕೆಟ್ ಅಂತೂ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. 0.78% ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಟ್ರೇಡ್ ಆಗ್ತಾ ಇದೆ. ನಿಕೈ 1.47% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ, ಹ್ಯಾಂಗ್ಸೆಂಗ್ ಪಾಸಿಟಿವ್ ಇದೆ, ತೈವಾನ್ ವೇಟೆಡ್ ಕೂಡ ಪಾಸಿಟಿವ್ ಇದೆ, ಕೋಸ್ಪಿ 2% ನೆಗೆಟಿವ್ ಇದೆ. ಇನ್ನು ಶಾಂಘೈ ಕಾಂಪೋಸಿಟ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಸದ್ಯದ ಮಟ್ಟಿಗೆ ಏಷ್ಯನ್ ಕ್ಯೂಸ್ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದಾವೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದಾವೆ. ಬಟ್ ನಮ್ಮ ಗಿಫ್ಟ್ ನಿಫ್ಟಿ ಅಂತೂ ನೆಗೆಟಿವ್ ಸ್ಟಾರ್ಟ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ರೂಡ್ ಅಲ್ಲಿ. ಗೋಲ್ಡ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇನ್ನು USD INR ಕಡೆ ಬಂದ್ರೆ ನಿನ್ನೆ ಸ್ಲೈಟ್ಲಿ ಸ್ಟ್ರಾಂಗ್ ಆಗಿತ್ತು 0.05%. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸದ್ಯದ ಮಟ್ಟಿಗೆ ನೆಗೆಟಿವ್ ಓಪನ್ ಆಗೋ ಲಕ್ಷಣ ಇದೆ. ನೋಡೋಣ ಏನಾದ್ರು ಸೆಕೆಂಡ್ ಹಾಫ್ ಅಲ್ಲಿ ರಿಕವರಿ ನೋಡ್ಲಿಕ್ಕೆ ಸಿಗತ್ತಾ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಇರುತ್ತೆ, ಫಾಲೋ ಮಾಡಿ. ಹಾಗೆ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಕೂಡ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.